ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೇಯಾ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ವಾ? ಏನಾಯ್ತೆ? ಏನಾಗುತ್ತೆ? ನನ್ ತಲೆ ಆಗುತ್ತೆ. ಯಾವ್ದು ಸರಿಯಾಗಿ ಆಗ್ತಿಲ್ಲ ಅಜ್ಜಿ. ಎಲ್ಲಿಗೆ ಹೋದ್ರು ಏನಾದ್ರೂ ಒಂದಾಗುತ್ತೆ. ಏನಾಯ್ತೆ? ಸರಿಯಾಗಿ ಹೇಳೆ. ಆ ಫೋಟೋದವನೇನಾದ್ರೂ ನಿಜ ಹೇಳ್ತೀನಿ ಅಂತ ಹೇಳದ್ನಾ? ಅವನೇನ್ ಹೇಳೋದ್ ಬೇಡ. ಆ ಸಿಎಗೆ ನಾನ್ ಯಾರು ಅಂತ ಗೊತ್ತಾದ್ರೆ ಸಾಕು, ಎಲ್ಲ ಹೊರಗ್ ಬಂದ್ಬಿಡುತ್ತೆ. ಇಷ್ಟ ನಡೆದಿದ್ದು. ಈ ಭೂಮಿಲ್ ಯಾರನ್ನಾದ್ರೂ ದಶರಥ ರಾಮ ಅವ್ರ ಸೊಸೆ ಅಂದ್ರೆ ನಂಬ್ತಾರೇನೋ, ಆದ್ರೆ ನಾನ್ ಸೊಸೆ ಅಂದ್ರೆ ನಂಬಲ್ಲ. ಯಾಕಂದ್ರೆ ಮದ್ವೆ ನಡೆಯೋ ಸಮಯದಲ್ಲಿ ನಾನ್ ರೋಡಲ್ಲಿ ಅವ್ರ ಜೊತೆ ಜಗಳ ಆಡ್ತಿದ್ದೆ. ಈಗ ದಶರಥ ರಾಮ ಅವ್ರ ಸೊಸೆ ಅಂತ ಪರಿಚಯ ಮಾಡಿಸಿದ್ರೆ ಏನ್ ನನ್ ಪರಿಸ್ಥಿತಿ? ಎಲ್ಲ ಗೊತ್ತಾಗ್ಬಿಡಲ್ವಾ? ಬರೀ ಗೊತ್ತಾಗೋದಲ್ಲ, ಎಲ್ಲ ನಾಶ ಆಗೋಗುತ್ತೆ. ಇಂಥದ್ದೆಲ್ಲ ಆಗುತ್ತೆ ಅಂತಾನೆ ಅವತ್ತು ಬೇಡ ಅಂತ ಹೇಳಿದ್ದು. ಮಾಡೋದ್ ಮಾಡಿದ್ರಿ. ನಿಜ ಹೇಳಿದ್ರೆ ಆ ನಿಷ್ಠೂರನ ಆಗ್ಲೇ ಹೊತ್ಕೋಬೋದಾಗಿತ್ತು. ಈಗ ಬೇರೆಯವ್ರ ಮುಖಾಂತರ ಗೊತ್ತಾದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗ್ಬಿಡುತ್ತೆ. ಇನ್ನೀ ವಿಷಯನ ಮುಚ್ಚಿಡೋದು ಸರಿಯಲ್ಲ. ಮೊದ್ಲು ಅವ್ರಿಗೆ ಹೇಳ್ಬಿಡೋಣ. ಹೇಳೆ. ಆದ್ರೆ ನಿಂಗ್ ಗಂಡಂಗಲ್ಲ ನೋಡು, ಇವಳು ಗಂಡನ ಹತ್ರ ಹೇಳು. ಸಂಬಂಧನೇ ಇಲ್ಲ ಅಂತ ಬಿಟ್ಬಿಡ್ತಾನೆ. ಬದುಕಿರೋ ಅಷ್ಟು ದಿವಸ ಮದ್ವೆ ಆಗದಿರೋ ಮಗಳನ್ನ ಎದುರಿಗಿಟ್ಕೊಂಡು ಅಳ್ತಾ ಕೂತ್ಕೊಂಡಿರು. ಅದ್ ಹಾಗಲ್ಲ ಅತ್ತೆ. ಇಲ್ಲ ಅಂದ್ರೆ ಇನ್ನೇನೆ? ಏನಾದ್ರೂ ಮಾಡಿದೀವಿ ಅಂದ್ರೆ ಸರಿ ತಪ್ಪು ಅದಕ್ಕೆ ಬದ್ಧವಾಗಿರ್ಬೇಕು. ಅದನ್ ಬಿಟ್ಟು ಹೆದರ್ಕೊಂಡ್ ನಿಜ ಹೇಳಿದ್ರೆ ನಾಶ ಆಗೋದು ನಿನ್ ಮಗಳು ಜೀವನ ಕಣೆ. ಏನು ಅಲ್ಲಿ ಅಳಿಯಂದ್ರನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಶ್ರೇಯಾ ಪರಿಸ್ಥಿತಿ ನೋಡಿದ್ರೆ ಯಾವಾಗ ಏನಾಗ್ಬೋದು ಅಂತ ಹೇಳಕ್ಕಾಗ್ತಿಲ್ಲ. ಭಯ ಆಗ್ತಿದೆ ಅತ್ತೆ. ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ನಾಳೆ ವೈದೇಹಿದ್ ನಿಶ್ಚಿತಾರ್ಥ ಕಾರ್ಯಕ್ರಮ ಇದೆಯಲ್ಲ, ಅವಳ ಮದ್ವೆ ಆಗ್ಬಿಟ್ರೆ ಆಮೇಲೆಲ್ಲ ವಿಷಯ ಗೊತ್ತಾದ್ರೂ ಯಾವ ತೊಂದ್ರೆನೂ ಇರಲ್ಲ. ನಿಶ್ಚಿತಾರ್ಥ ನಡಿಬೇಕು ಅಂದ್ರೆ ಮೊದ್ಲು ಅಕ್ಕ ಇರ್ಬೇಕಲ್ವಾ? ಅವ್ರು ಎಲ್ಲಿದಾರೋ ಏನ್ ಮಾಡ್ತಿದಾರೋ ಒಂದೂ ಗೊತ್ತಿಲ್ಲ. ಅಲ್ಲೋಡಿ, ಅಕ್ಕ ಬಂದ್ಲು. ಬಾರಮ್ಮ ಬಾ. ಎಲ್ಲೇ ಹೋಗಿದ್ದೆ? ಅವನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಅತ್ತೆ ಸ್ವಲ್ಪ ಸುಮ್ನಿರಿ. ಅಮ್ಮ ವೈದೇಹಿ, ಅಳಿಯಂದ್ರನ ಯಾರೋ ಕರ್ಕೊಂಡು ಹೋದ್ರು. ಯಾರ ಹತ್ರನೋ ಗಾಡಿ ತಗೊಂಡು ಹೋದೆ ಅಂತ ಅವ್ರು ಯಾರೋ ಬಂದು ಹೇಳಿದ್ರು. ಅಷ್ಟಕ್ಕೂ ಏನಾಯ್ತಮ್ಮ? ಅವ್ರನ್ನ ಯಾರೋ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಯಾರಕ್ಕ ಅವರು? ಅಲ್ಲ, ಏನ್ ನಡೀತು? ಅವ್ರಿಗೇನು ಅಪಾಯ ಇಲ್ಲ ತಾನೆ? ಆ ಅಪಾಯನೂ ಇಲ್ಲ, ಎಂಥದ್ದೂ ಇಲ್ಲ. ಜೋರ ಕೂಗಿದ್ರೆ ಹೆದರ್ಕೊಳ್ಳೋ ಪಿಶಾಚಿ ಇದು. ಇವಳು ಮುಖಕ್ಕೆ ಅಳಿಯನ್ ಕಾಪಾಡ್ತಾಳಾ? ಏನೋ ಕತೆ ಹೊಡಿತಿದ್ದಾಳೆ ಇವಳು.
ಎಲ್ಲೇ ದೇವಾಂಶು, ಅಳೋದ್ ನಿಲ್ಸು ಸಾಕು. ಹೇಳು ಹೇಳು, ಏನ್ ಮಾಡ್ದೆ? ಅಬ್ಬಾ, ನಿನ್ ಮನ್ಸಲ್ಲಿ ಕೆಟ್ಟ ಯೋಚನೆ ಇಲ್ಲ ಅಂದಿದ್ರೆ ಯಾಕೆ ಕರ್ಕೊಂಡು ಹೋಗಿದ್ದೆ? ಹೇಳೇ, ಹೇಳು. ಅಮ್ಮ, ಯಾವಾಗ್ಲೂ ನೀನು ಅನ್ಕೊಂಡಾಗೆ ಆಗ್ಬೇಕಾ? ಮಾತಾಡೋದಕ್ ಬಿಡು, ಏನು ಅಂತ ಕೇಳು. ಮಗಳೇ ವೈದೇಹಿ, ಅಳಿಯಂದ್ರಿಗೆ ತೊಂದರೆ ಏನೂ ಆಗ್ಲಿಲ್ಲ ಅಲ್ವಾ? ಏನಾಯ್ತು ಅಂತ ಹೇಳಮ್ಮ. ಅಪ್ಪ, ವೈದೇಹಿ, ವೈದೇಹಿ, ಏನಾಯ್ತಮ್ಮ? ಅಪ್ಪ, ಅವ್ರಿಗೆ ಚುಚ್ಚಿಬಿಟ್ರು ಅಪ್ಪ. ನನಗೆ ತುಂಬಾ ಭಯ ಆಗೋಯ್ತು ಅಪ್ಪ. ಅವ್ರನ್ನ ಅಂತ ಪರಿಸ್ಥಿತಿಯಲ್ಲಿ ನೋಡುವಾಗ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ದೇವ್ರೆ ಸರಿಯಾದ ಸಮಯಕ್ಕೆ ಯಾರೋ ಒಬ್ರನ್ನ ಕಳಿಸ್ಕೊಟ್ಟ ಹಾಗೆ ಅವ್ರು ಬಂದ್ರು. ಅಯ್ಯೋ, ಹೌದಾ? ಇದೆಲ್ಲ ನಂಗೆ ಗೊತ್ತಿರ್ಲಿಲ್ಲಮ್ಮ, ಅದಕ್ಕೆ ಅಪಾರ್ಥ ಮಾಡ್ಕೊಂಡೆ. ನನ್ ಮುದ್ದಾದ ಕೂಸು. ಏನೇ, ಏನೋ ಸ್ವಂತ ಗಂಡಂಗೆ ಅಪಾಯ ಆಗಿರೋ ತರ ಅಳ್ತಾ ಇದ್ಯಾ? ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಳು ನಿಲ್ಲಿಸ್ಲಿಲ್ಲ ಅಂದ್ರೆ ಕುತ್ಕೆ ಹಿಸಕ್ ಬಿಡ್ತೀನಿ. ಮಗಳೇ, ಈಗ ಅಳಿಯಂದ್ರೆ ಹೇಗಿದ್ದಾರೆ? ತೊಂದರೆ ಏನಿಲ್ವಲ್ಲ? ಇಲ್ಲ ಅಪ್ಪ, ಹಾಸ್ಪಿಟಲ್ಗೆ ಸೇರ್ಸಿದೀನಿ, ಹುಷಾರಾಗ್ತಿದ್ದಾರೆ. ಏನ್ರಿ, ಈಗ್ಲೇ ಹೋಗಿ ಅಳಿಯಂದ್ರನ್ನ ನೋಡ್ಕೊಂಡ್ ಬರೋಣ. ಬೇಡ ಸುನಂದ, ಬೀಗರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಅಳಿಯಂದ್ರ ಪರಿಸ್ಥಿತಿ ನೋಡಿ ತುಂಬಾ ಭಯ ಪಟ್ಟಿರ್ತಾರೆ. ಇಂಥ ಪರಿಸ್ಥಿತಿಲಿ ಅಲ್ಲಿ ಹೋಗದೆ ಇರೋದೇ ಒಳ್ಳೇದು. ಮೊದಲು ಶ್ರೇಯಾ ಹೋಗ್ಲಿ, ಆಮೇಲೆ ನಾವೆಲ್ಲ ಹೋಗೋಣ. ನಾಳೆ ವೈದೇಹಿ ನಿಶ್ಚಿತಾರ್ಥ ಇದೆ ಅಲ್ವಾ? ನನಗೆ ನಿಶ್ಚಿತಾರ್ಥನ ಅಪ್ಪ? ಮೊನ್ನೆ ನೀನು ನೋಡ್ಕೊಂಡು ಹೋದ್ರಲ್ಲ, ನಿಶ್ಚಿತಾರ್ಥ ಮಾಡ್ಕೊಳಕ್ಕೆ ಅವ್ರು ಬರ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ನಿಶ್ಚಿತಾರ್ಥ ಅಂತಿದ್ದೀರಲ್ಲಪ್ಪ. ಏಳು ಗಂಡ ಆಸ್ಪತ್ರೆಯಲ್ಲಿ ಇದ್ರೆ ನಿನ್ ನಿಶ್ಚಿತಾರ್ಥಕ್ಕೆ ಏನಾಗತ್ತೆ? ಶ್ರೇಯಾ, ನೀನ್ ಹೋಗು, ನಿನ್ ಗಂಡನ್ ನೋಡ್ಕೋಬೇಕಲ್ಲ, ಆಟೋ ತಗೊಂಡ್ ಹೋಗು. ಹೋಗೆ. ಸರಿ ಅಜ್ಜಿ. ಹಾ, ಮಗಳೇ ವೈದೇಹಿ, ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ, ರೆಸ್ಟ್ ಮಾಡಿ ಹೋಗಮ್ಮ. ಯಾಕಕ್ಕ ನಿಶ್ಚಿತಾರ್ಥದ ಬಗ್ಗೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಅದ್ ನಡೆಯಲ್ಲ ಅಕ್ಕ. ನಿಜವಾಗ್ಲೂ? ಅಯ್ಯೋ ಹೌದಕ್ಕ, ನೀವಿಬ್ರು ಒಂದಾಗ್ಲಿ ಅಂತ ಭಯ ಆಗೋ ಹೋಗ್ ಮಾಡಿ ಒಂದೇ ಜಾಗದಲ್ಲಿ ಇರೋ ಹಾಗೆ ಮಾಡಿದ ರಾಮ.
ನಿನಗ್ ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಮಾಡಿಸ್ತಾನ? ಖಂಡಿತ ಹಾಗೆ ಮಾಡಲ್ಲ. ದೇವಾಂಶ್, ಕಂದ, ಏನೋ ಕಂದ ಇದು, ಏನೋ ಈ ಗಾಯಗಳೆಲ್ಲ. ದೇವಾಂಶ್, ಹೇಗಪ್ಪ ಇದೆಯಾ? ನಿನ್ಗೇನೂ ಆಗಿಲ್ಲ ತಾನೇ? ನನ್ ಮೊಮ್ಮಗನಿಗೆ ಹಿಂಸೆ ಕೊಟ್ಟು ಈ ತರ ಮಾಡಿದಾರಲ್ಲ, ಯಾರು ಅವರು? ನಾವೇನ್ ಅನ್ಯಾಯ ಮಾಡಿದೀವಿ ಅವರಿಗೆ? ನನ್ನ ಶಾಪ ತಾಗಿ ನಾಶ ಆಗೋಗ್ತಾರೆ. ಈ ವರದ ಚೆನ್ನಾಗಿ ಬಿಲ್ಡಪ್ ತಗೊಂಡ ಅಷ್ಟೇ, ಸರಿಯಾಗಿ ಚಾಕುನು ಚುಚ್ಚಕ್ ಬರಲ್ಲ ಅವನಿಗೆ. ಈ ನನ್ನ ಮಗ ಸಾಯಲೂ ಇಲ್ಲ, ಇವರು ಶಾಪ ಬೇರೆ ಹಾಕ್ತಿದ್ದಾರೆ. ಏನಾಯ್ತು ಮಗನೇ? ಯಾರವರು? ಯಾಕೆ ನಿನಗೆ ಹೀಗೆ ಮಾಡಿದ್ರು? ಗೊತ್ತಿಲ್ಲಪ್ಪ, ಯಾರು ಏನು ಅಂತ ಹೇಳಲಿಲ್ಲ. ಆದರೆ ನನ್ನ ಕೊಲ್ಲೋದಕ್ಕೆ ಅಂತಾನೆ ಬಂದಿದ್ರು. ಸಾಯಿಸಬೇಕು ನೋಡಿದ್ರ? ಅಲ್ಲ, ನಮ್ಮ ಮೇಲೆ ಅಂತ ದ್ವೇಷ ಯಾರಿಗಿದೆ ದೊಡ್ಡಪ್ಪ? ನಮಗಂತ ಶತ್ರುಗಳ್ಯಾರಿದ್ದಾರೆ? ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂದಮೇಲೆ ಖಂಡಿತ ಇದು ಇವನ್ ಕೆಲ್ಸನೇ ಆಗಿರುತ್ತೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಾವೆಲ್ರಿಗೂ ಸಹಾಯ ಮಾಡಿದ್ದೀವಿ ಹೊರತು ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದ್ರೆ ನಮ್ಮ ನೋಡಿ ಸಹಿಸದೇ ಇರುವಂತವ್ರು ಸ್ವಲ್ಪ ಜನ ಇರ್ತಾರಪ್ಪ. ಅವ್ರು ಯಾರು ಅಂತ ತಿಳ್ಕೊಳಕ್ಕಾಗ್ಲಿಲ್ಲ. ತಿಳ್ಕೊಳ್ತೀನಿ ಕಂದ, ಅವ್ರು ಯಾರಾಗಿದ್ರು ಸರಿ, ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ನೀನಿಂತ ದೊಡ್ಡ ಅಪಾಯದಿಂದ ಹೊರಗೆ ಬಂದ್ಯಲ್ಲ, ಅದೇ ನಮ್ಮ ಅದೃಷ್ಟ ಮಗನೆ. ನಿಜವಾಗ್ಲೂ ಅದೃಷ್ಟನೇ ದಶರಥ ರಾಮ್ ಅವರೇ. ಆ ಗಾಯ ನೋಡಿದ್ರ? ಸ್ವಲ್ಪ ಪಕ್ಕದಲ್ಲಾಗಿದ್ರೆ 10 ನಿಮಿಷದಲ್ಲಿ ಪ್ರಾಣ ಹೋಗ್ಬಿಡ್ತಿತ್ತು. ಈ ಕಡೆ ಆಗಿದ್ದಕ್ಕೆ ಬಚಾವಾಗಿದ್ದಾರೆ. ಎಲ್ಲದಕ್ಕಿಂತ ಅದೃಷ್ಟ ಅಂದ್ರೆ ಆ ಹುಡುಗಿ ಯಾರೋ ಇಡೀ ರಾತ್ರಿ ಕಾಡಲ್ಲಿ ನಿಮ್ಮ ಮಗನ್ ನೋಡ್ಕೊಂಡು ಏನೂ ಆಗೋಕ್ ಬಿಟ್ಟಿಲ್ಲ. ಏನಾದ್ರೂ ಅವ್ರಿರ್ಲಿಲ್ಲ ಅಂದಿದ್ರೆ ನಿಮ್ಮ ಮಗ ಜೀವಂತವಾಗಿರ್ತಿರ್ಲಿಲ್ಲ. ಹುಡುಗಿನ ಯಾರೋ ಅವಳು? ದೇವತೆ. ನನ್ನ ಪ್ರಾಣ ಕಾಪಾಡೋಕೆ ಬಂದಿದ್ದು ದೇವತೆ ಅಮ್ಮ. ಅಂದ್ರೆ ನಮ್ಮ ಪ್ರಾಣನ ಕಾಪಾಡಿದವರು ದೇವತೆಗಳಿಗೆ ಸಮಾನ ಅಲ್ವಮ್ಮ?
ಅದೆಲ್ಲ ಸರಿ ದೇವಾಂಶ್. ಅಷ್ಟಕ್ಕೂ ಆ ಹುಡುಗಿ ಯಾರು? ವೈದೇಹಿ. ಯಾರು? ನಮ್ ವೈದೇಹಿನ? ಹೌದು, ನಮ್ ವೈದೇಹಿನೇ. ಅವಳೇ ನನ್ನ ಕಾಪಾಡಿದ್ದು. ವೈದೇಹಿ ಏನಾದ್ರೂ ಇರದೆ ಹೋಗಿದ್ರೆ ಇವತ್ ನಾನು ಜೀವಂತವಾಗಿರ್ತಾ ಇರಲಿಲ್ಲ. ಅವಳು ನನ್ನ ಪ್ರಾಣ. ನನ್ನ ಪ್ರಾಣ ಕಾಪಾಡೋಕೆ ಅವಳ ಪ್ರಾಣನ ಪಣವಾಗಿಟ್ಟಿದ್ಲು. ನೀವು ಜನ್ಮ ಕೊಟ್ರೆ ಅವಳು ಪುನರ್ಜನ್ಮ ಕೊಟ್ಟಿದ್ದಾಳೆ. ಯಾವ ಸಂಬಂಧನೂ ಇಲ್ಲದೆ ಹೋಗಿದ್ರೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಲ. ನಿಜ ಕಂದ, ಯಾವುದೋ ಋಣಾನುಬಂಧ ಇರುತ್ತೆ. ಇಲ್ಲಾಂದ್ರೆ ಒಬ್ಬ ಮನುಷ್ಯನಿಗೋಸ್ಕರ ಇಷ್ಟೊಂದು ಹೋರಾಡ್ತಾರ, ಇಷ್ಟೆಲ್ಲ ಒದ್ದಾಡ್ತಾರ. ಇವನ್ ಆಡ್ತಿರೋದನ್ನ ನೋಡ್ತಿದ್ರೆ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಗಂಡ ಏನಾದ್ರೂ ಅಪಾಯದಲ್ಲಿದ್ರೆ ಅಳು ತಾನಾಗ್ತಾನೆ ಬರುತ್ತೆ. ಆದ್ರೆ ನನಗೆ ಯಾಕೆ ಕಣ್ಣಲ್ಲಿ ಒಂದ್ ಹನಿ ನೀರು ಬರ್ತಿಲ್ವಲ್ಲ? ಎಷ್ಟೇ ಆದ್ರೂ ತಾಳಿ ಕಟ್ಟಿರೋ ಗಂಡ ಅಲ್ವಲ್ಲ? ಹಾಗಂತ ಅಳ್ದೇ ಇದ್ರೆ ಇವ್ರಿಗೆಲ್ಲರಿಗೂ ಅನುಮಾನ ಬರುತ್ತೆ. ಏನಂದ್ರೆ 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 ಏನಾಯ್ತು ರೀ? ನಿಮಗೇನಾಯ್ತು ಏನೋ ಅಂತ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಊಟ ತಿಂಡಿ ಇಲ್ದೆ ಹುಚ್ಚಿ ತರ ನಿಮ್ಗೋಸ್ಕರ ಹುಡುಕ್ತೆ. ಅಷ್ಟಕ್ಕೂ ನಿಮ್ಗೇನಾದ್ರೂ ಆಗಿದ್ರೆ ನಾನು ಏನಾಗ್ಬೇಕಾಗಿತ್ತು? ಸಮಾಧಾನ ಮಾಡ್ಕೊ, ನಿನ್ ಮಾಂಗಲ್ಯ ಗಟ್ಟಿಯಾಗಿದೆ. ಅದಕ್ಕೆ ನನ್ನ ಮಗನ್ಗೆ ಏನೂ ಆಗಿಲ್ಲ. ಅಪ್ಪ ಅಮ್ಮನು ಬರೋಣ ಅನ್ಕೊಂಡ್ರು ಮಾವ. ಆದ್ರೆ ನೀವು ಕೋಪದಲ್ಲಿರ್ತೀರಾ ಅಂತ ಭಯ ಪಟ್ಕೊಂಡ್ ಬರ್ಲಿಲ್ಲ. ನಿಜವಾಗ್ಲೂ ಅಪ್ಪಂಗೆ ಈ ತರ ಆಗಿರೋದ್ ಗೊತ್ತಿಲ್ಲ. ಗೊತ್ತಾಗಿದ್ರೆ ಆಗ್ಲೇ ನಿಮಗೆ ಹೇಳ್ತಿದ್ರು. ಹೌದಮ್ಮ, ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಜೊತೆಗೆ ಇವತ್ ನನ್ನ ಮಗ ಜೀವಂತವಾಗಿ ಉಳಿದಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮಕ್ಕ. ಈ ವಿಷಯನ ನಾನು ತಿಳ್ಕೊಳ್ದೆ ಆತರ ಪಟ್ಬಿಟ್ಟೆ. ಇವಳ ಅಕ್ಕ ಒಬ್ಳು ಬೇರೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಪಾಪ ಆ ವರದ ಚೆನ್ನಾಗೇ ಟ್ರೈ ಮಾಡಿರಬೇಕು.
ಆದರೆ ಇವಳೆ ಮಧ್ಯಕ್ಕೆ ಹೋಗಿ ಎಲ್ಲ ಹಾಳು ಮಾಡಿರ್ತಾಳೆ. ಹೌದು, ಇವಾಗ ಅವ್ನು ಸಿಕ್ಬಿಟ್ರೆ ಅಯ್ಯೋಯ್ಯೋ, ಅವನ ಜೊತೆ ಮಾತಾಡಿರೋ ನಂಬರ್ ಎಲ್ಲ ಟ್ರೇಸ್ ಮಾಡ್ತಾರೆ. ಅವಾಗ ನಾನು ಸಿಗಾಕೊಂಡ್ಬಿಡ್ತೀನಿ. ಅವನ ಜೊತೆ ಮಾತಾಡೋಕೆ ಯೂಸ್ ಮಾಡಿದ ಫೋನು ಮತ್ತು ಸಿಮ್ಮು ಸಿಗದೆ ಇರೋ ಹಾಗೆ ನೋಡ್ಕೋಬೇಕು.